2 ಎಕರೆ ಬಂದಿರುವಂಥ ಜಾಗ ಫುಲ್ ಎಲ್ಲ ತರಕಾರಿ ಬೆಳೀತಾ ಇದ್ದಾರೆ. ಒಂದು 40 ಅಡಿಕೆ ಗಿಡ, ಒಂದು 10 ತೆಂಗಿನ ಗಿಡ, ಒಂದು 4-5 ಹಣ್ಣಿನ ಗಿಡಗಳು. ಸುತ್ತ ಸ್ಕ್ವೇರ್ ಆಗಿದೆ ಜಾಗ, ಮತ್ತು ಸೂಪರ್ ಆಗಿದೆ ನೋಡಿ. ಎಲ್ಲ ಫುಲ್ ತರಕಾರಿ. ಇವರು 3 ಬೋರ್ಗಲ್ಲು, ಒಂದು ಮನೆ, ತಾರ್ ರೋಡಿಂದ ಒಂದು 250-300 ಮೀಟ್ರು ಮೊಂಡ್ ರಸ್ತೆ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಊರ ಹತ್ರನೇ ಜಾಗ. ಅಲ್ಲಿ ಕಾಣ್ತಾ ಇದೆಲ್ಲ ಊರು, ದೊಡ್ಡದು ಒಂದು ವಿಲೇಜು. ಎನಿ ಟೈಮ್ ಬಸ್ಸು ಇಲ್ಲಿ. ಮಳವಳ್ಳಿಂದ ಒಂದು 16 ಕಿಲೋಮೀಟ್ರ್ ಆಗುತ್ತಾ ನೋಡಿ. ಇದೊಂದು ಮನೆ ಇದೆ, ಒಂದು ಮನೆ ಇದೆ. 3 ಬೋರ್ಗಲ್, ಒಳ್ಳೆ ನೀರು. ಜಾಗ ಮಾತ್ರ ಸಾಕತ್ತಾಗಿದೆ ನೋಡಿ ಸರ್. ನೀವು ಯಾವ ರೀತಿ ಬೇಕಾದ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೋದು. ಬಾಕ್ಷಾಗಿ ಸ್ಕ್ವೇರ್ ಆಗಿದೆ. ಅಲ್ಲಿ ಕಾಣ್ತಿರೋದೆ ಊರು, ಇನ್ನು ದೊಡ್ಡೂರೊಂದು. ಇದರಿಂದ ಅರ್ಧ ಕಿಲೋಮೀಟ್ರು. ಎಲ್ಲ ಅಕ್ಕಪಕ್ಕ ಎಲ್ಲ ಸುತ್ತ ಬೆಂಗಳೂರಿನವರವೆ. ಈ ರೋಡ್ಗೆ ಹೆಚ್ಚು ಕಮ್ಮಿ 200-225 ಅಡಿ ಬರ್ತಾ. ಇದು ಒಂದು ಚೈನ್ ರಸ್ತೆ. ತಾರ್ ರೋಡಿಂದ ಒಂದು 350 ಮೀಟ್ರ್ 400 ಮೀಟ್ರ್ ಆಗುತ್ತಾ. ಸಪೋಟೊ ಮತ್ತು ಸೀತಾಫಲ, ಬೇರೆ ಬೇರೆ ಹಣ್ಣಿನ ಗಿಡಗಳು, ಒಂದಷ್ಟು ತೆಂಗಿನ ಗಿಡ, ಒಂದು ಮನೆ, 25 kV TC. ಈ ರಸ್ತೆಗೆ ಅಟ್ಟಾಚ್ ಅಕ್ಕಪಕ್ಕದಲ್ಲೆಲ್ಲ ಫುಲ್ ಎಲ್ಲ ಬೆಂಗಳೂರಿನವ್ರದ್ದೇ. ಜಾಗ ಮಾತ್ರ ಸೂಪರಾಗಿದೆ. ಫುಲ್ ಎಲ್ಲ ತರಕಾರಿ ಸರ್. ಇವರು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಫುಲ್ ಬೆಂಗಳೂರಿನವ್ರದ್ದೇ. ಇವರು ಕುಂಟೆ 2,30,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. 3 ಬೋರ್ಗಳಂತೂ ಒಳ್ಳೆ ನೀರಿದೆ. ಒಂದು 10 ತೆಂಗಿನ ಮರ ಐತೆ, 40 ಅಡಿಕೆ ಗಿಡ, ಒಂದು ಹಲಸಿನ ಗಿಡ, ಒಂದು ಸೀತಳ ಪಾತಳ, ಒಂದು ಸಪೋಟ, ಒಂದು 4-5. ಇದೊಂದು ಮನೆ. ಸದ್ಯಕ್ಕೆ ಮನೆ ಇರೋಕ್ಕಂತೂ ಸೂಪರಾಗಿದೆ ನೋಡಿ. ಎಲ್ಲ ಸುತ್ತ ಎಲ್ಲ ಬೆಂಗಳೂರಿನವರವೆ. ಜಮ್ನೇರಳೆ ಗಿಡ, ಹಿಂಬೆ ಗಿಡ ಎಲ್ಲ ಒಂದಷ್ಟು ಹಣ್ಣಿನ ಗಿಡಗಳು ಇಟ್ಕೊಂಡಿದ್ದಾರೆ. 3 ಬೋರ್ಗಲ್ಲು ಸೂಪರಾಗಿದೆ. ನೀರಂತೂ ನೋಡಿ ಸಾಕತ್ತಾಗಿದೆ. ಜಾಗ ಬಾಕ್ಷಾಗಿ ಸ್ಕ್ವೇರ್ ಆಗಿದೆ. 2 ಎಕರೆ ಬಂದಿರುವಂಥ ಜಾಗ ಇದು. ಬೆಂಗಳೂರಿಂದ 116 ಕಿಲೋಮೀಟ್ರು, ಮಳವಳ್ಳಿಯಿಂದ 16 ಕಿಲೋಮೀಟ್ರು, ಒಂದು ದೊಡ್ಡದು ವಿಲೇಜಿಂದ ಅರ್ಧ ಕಿಲೋಮೀಟ್ರು, ತಾರ್ ರೋಡಿಂದ 400-500 ಮೀಟ್ರ್ 300-400 ಮೀಟ್ರ್ ಮೊಂಡ್ ರಸ್ತೆ. 3 ಬೋರ್ಗಲ್ಲು ಒಳ್ಳೆ ನೀರಿದೆ. ಇದೊಂದು ಮನೆ ಲೇಬರ್ಗ. ಒಂದು ನೋಡಿ, ಒಂದು ದ್ರಾಕ್ಷಿ ಗಿಡನೂ ಹಾಕ್ಯಂಡ್ರಿದ್ದಾರೆ.